ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. ಏನೋ ನಮ್ಮ ಬೆಂಗಳೂರಿನಲ್ಲಿ 1,00,000 ವಸತಿ ಯೋಜನೆ ಅಡಿಯಲ್ಲಿ ರಾಜ್ಯ ಸರ್ಕಾರ ಕೊಡ್ತಿರುವಂತಹ 1 BHK ಫ್ಲ್ಯಾಟ್ಗಳು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್, ಏನು 1,00,000 ಇದು ವಸತಿ ಯೋಜನೆ ಅಡಿಯಲ್ಲಿ ರಾಜ್ಯ ಸರ್ಕಾರ ಬಡ ಜನರಿಗೋಸ್ಕರ, ಬೆಂಗಳೂರು ನಿವಾಸಿಗಳಿಗೋಸ್ಕರ 1 BHK ಫ್ಲ್ಯಾಟು ನಿರ್ಮಾಣ ಮಾಡ್ತಾಯಿದೆ. ಫ್ರೆಂಡ್, ಎಲ್ಲ ಕಡೆಯೂ ಇದು ನಿರ್ಮಾಣ ಮಾಡ್ತಾಯಿದೆ. ಯಲಹಂಕ ಕ್ಷೇತ್ರ ಆಗಿರ್ಬೋದು, ಯಶವಂತಪುರ, ಎಲೆಕ್ಟ್ರಾನಿಕ್ ಸಿಟಿ, KR ಪುರಂ ಮತ್ತು ಈ ಕಡೆ ನೆಲಮಂಗಲ ಸೈಡಲ್ಲೂ ಸಹ ಇದು ನಿರ್ಮಾಣ ಆಯ್ತಿದೆ ಉತ್ತರದಲ್ಲಿ. ಫ್ರೆಂಡ್, ಇವೆಲ್ಲ ಕಡೆ ಫ್ಲ್ಯಾಟ್ 1 BHK ಫ್ಲ್ಯಾಟ್ ನಿರ್ಮಾಣ ಆಯ್ತಿದೆ. ಆಲ್ಮೋಸ್ಟ್ ಎಲ್ಲ ಕಾಣ್ತಾ ಇದ್ದಾರೆ. ಸದ್ಯಕ್ಕೆ ಹಂಚಿಗೆ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ಜನವರಿ ಮೂಮೆಂಟಲ್ಲಿ ಹಂಚಿಕೆಯನ್ನು ಸಹ ಮಾಡ್ತಾಯಿದ್ದಾರೆ. ಫ್ರೆಂಡ್, ಈಗ 1,00,000 ವಸತಿ ಯೋಜನೆಯಲ್ಲಿ ಇನ್ನೂ ಸಹ ಅರ್ಜಿನ ಹಾಕಂತರೂ ಅರ್ಜಿ ಸಲ್ಲಿಸ್ಬೋದಾ, ಇದ್ರ ಬಗ್ಗೆ ಏನಾರು ಸ್ವಲ್ಪ ಮಾಹಿತಿ ಕೊಡಿ ಸರ್ ಅಂತ ಕೇಳ್ತಾಯಿದ್ದಾರೆ. ಫ್ರೆಂಡ್, ಇಲ್ಲಿ ಸುಮಾರು ಸರಿ ನಾನು ವಿಷಯ ತಿಳಿಸ್ತಾ ಇರ್ತೀನಿ. ಕಮೆಂಟಲ್ಲಿ ಸಾಕಷ್ಟು ಇದ್ರ ಬಗ್ಗೆ ಕೇಳಿದಾಗ ನಾನು ಈ ಥರ ವೀಡಿಯೋ ಮಾಡ್ತೀನಿ. ಒಬ್ಬರು ಈಗ ಹಳಬ್ರು ಇರ್ತಾರೆ, ನನ್ನ ಫಾಲೋವರ್ಸ್ ಹಳಬ್ರು ಇರ್ತಾರೆ, ಅವರು ಕಮೆಂಟ್ ಹಾಕ್ತಾರೆ, ಏನು ಸಹ ಹೇಳ್ತೆ ನೀವು ಹೇಳ್ತೀರ ಅಂತ. ಇದು ನಿಮಗೆ ಗೊತ್ತಿರುತ್ತೆ ವಿಷಯ, ಗೊತ್ತಿಲ್ಲದವ್ರಿಗೆ ಗೊತ್ತಾಗಲಿ ಅನ್ನೋದೇ ಇದು ವಿಷಯ. ಯಾಕೆಂದರೆ ಕಮೆಂಟ್ ಕೇಳ್ತಾರೆ. ಇಲ್ಲಿ ಕಮೆಂಟ್ ಕೇಳಿದಾಗ ಅದಕ್ಕೆ ನಾವು ಆನ್ಸರ್ ಕೊಡೋದು ನಮ್ಮ ಕರ್ತವ್ಯ. ಒಬ್ಬರ ಇಲ್ಲ ಅಂತಲ್ಲ, ಇದ್ರ ಬಗ್ಗೆ ಈಗ ಸುಮಾರು ಜನ ನಿನ್ಗೆ ಗೊತ್ತು, ನಿಮಗೆ ಒಂದು 100 ಜನ 200 ಜನ ಗೊತ್ತಿರುತ್ತೆ. ಮಿತ್ತರು ಹೊಸಬ್ರಿಗೆ ಅವ್ರಿಗೆ ಗೊತ್ತಾಗಿಲ್ಲ. ಹಾಗಾಗಿ ನಾನು ವೀಡಿಯೋ ಆದಷ್ಟು ನಾನು ಮಾಡ್ತಿರ್ತೀನಿ. ವೀಡಿಯೋ ಮಾಡ್ತೀರ ಅಂತ ಅನ್ನೋಕ್ಕೊಬ್ಬರಿ. ಯಾಕೆಂದರೆ ಹೊಸಬ್ರಿಗೆ, ಈಗ ನೀವು ಮನೆ ತಗೊಂಡಿರ್ತೀರ, ಪ್ಲಾಟ್ ಮಾಡ್ಕೊಂಡಿರ್ತೀರ, ನಿಮಗೆ ಇದು ಅವಶ್ಯಕತೆ ಇರೋಲ್ಲ. ನೆಕ್ಸ್ಟ್ ಹೊಸ್ದಾರು ತಾಳ ಅಂಥವ್ರಿಗೆ ಇದು ಅನುಕೂಲ ಆಗುತ್ತೆ. ಹಾಗಾಗಿ ನಿಮಗೆ ತಿಳಿಸ್ತೀನಿ. ಮತ್ತು ನೀವು ಸಾಕಷ್ಟು ಜನ ವೀಡಿಯೋಗಳು ಮಾಡಿ ಸರ್ ಅಂತಲೂ ಕೇಳ್ತಾಯಿದ್ದಾರೆ. ಖಂಡಿತವಾಗಿ ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈಗಾಗಲೇ ತಮ್ಮ ನರಸನಹಳ್ಳಿ ಆಗಿರ್ಬೋದು, ಗೋವಿಂದಪುರ ಆಗಿರ್ಬೋದು, ನೆಕ್ಸ್ಟು ನಿಮಗೆ ಅಪ್ಲೋಡನ್ನು ವೀಡಿಯೋ ನಾನು ಮಾಡ್ತಾಯಿರ್ತೀನಿ. ಫ್ರೆಂಡ್, ಈಗ ಏನು 1 BHK ಫ್ಲ್ಯಾಟ್ ಅಂತ ತಾಳ ಅಂತಾರೋ ಸಾಕಷ್ಟು ಜನ ಇಲ್ಲಿ ಅರ್ಜಿ ತರ್ತಾರೆ. ಹೌ ಟು ಅಪ್ಲೈ ಅಂತ ಕೇಳ್ತಾರೆ. ನಾವು ಯಾವ ರೀತಿ ತಂಬೋದು ಅಂತಾರೆ. ನಮ್ಮ ಹತ್ರ BPL ಕಾರ್ಡ್ ಇಲ್ಲ ಅಂತ ಹೇಳ್ತಾರೆ. ಬೆಂಗಳೂರರ ಬಡವರು ಇರೋದು ನಮ್ಮ ಕರ್ನಾಟಕದಲ್ಲಿಲ್ವಾ ಅಂತ ಕೇಳೋರು ಇದ್ದಾರೆ. ಫ್ರೆಂಡ್, ಇಲ್ಲಿ ನಾನಾ ಥರ ಕ್ವಶನ್ಗಳು ಕೇಳ್ತಾ ಇರ್ತಾರೆ. ನೋಡಿ, ಇಲ್ಲಿ ನಿಮ್ಗೆ ಹೇಳೋದು ಕರ್ನಾಟಕದಲ್ಲಿ ಬಡವರಿಲ್ಲ ಅಂದರೆ ಎಲ್ಲ ಕಡೆಯೂ ಬಡವರು ಇದ್ದೇ ಇರ್ತಾರೆ. ಆಯಾ ಕ್ಷೇತ್ರಕ್ಕೆ ಆಯಾ ಸ್ಕೀಮ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಬೇರೆ ಕಡೆ ಹೋದಾಗ ರಾಜೀವ್ ಗಾಂಧಿ ಆವಾಸ್ ಯೋಜನೆ ಅಂತ ಇರುತ್ತೆ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಇರುತ್ತೆ. ಸ್ಲಮ್ ಬೋರ್ಡಲ್ಲಿ ಕಟ್ತಿರುವಂಥ ಕೊಳಗೇರಿ ಅಭಿವೃದ್ಧಿ ಮಂಡಳಿಯೂ ಸಹ ಹೊಂದಿದೆ ಈ ಸ್ಕೀಮು. 1,00,000 ವಸತಿ ಯೋಜನೆ ಅನ್ನೋ ಸ್ಕೀಮು ಬೆಂಗಳೂರಲ್ಲಿ ಮಾತ್ರ ಇದು ಅನ್ವಯಿಸುತ್ತೆ. ಯಾಕೆಂದರೆ ಬೆಂಗಳೂರಲ್ಲಿ ಸಾಕಷ್ಟು ಜನ ಫಲಾನುಭವಿಗಳು, ಸಾಕಷ್ಟು ಜನ ಬಂದು ನೆಲೆಸಿರ್ತಾರೆ. ಅವ್ರಿಗೆ ಬಾಡಿಗೆ ಕಟ್ಕೊಂಡು ಸಾಕಾಗಲ್ಲ. ಈಗ ಬಾಡಿಗೆ ನೋಡ್ತಿರಲ್ಲ, ಬಾಡಿಗೆ ಮನೆಯಲ್ಲಿ ನಾವು ಚೇಂಜಸ್, ಈಗ ಯಾವುದೋ ಕಾರಣದಿಂದ ಮನೆಗಳು ಚೇಂಜಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಫ್ರೆಂಡ್, ಹಂಗಾಗಿ ಇಲ್ಲಿ ಸ್ವಂತ ಮನೆ ಅನ್ನೋದು ಹೊಂದಿದರೆ ಒಂದು ನೆಲೆ ಊರು ಕಡಲಿ ಅಂತ ಸರ್ಕಾರ ಇದು ಬಡವರಿಗೋಸ್ಕರ ಅಂತ ಕಟ್ತಾ ಇದೆ. ಫ್ರೆಂಡ್, ಆಗ ಕಟ್ಟಿದೆ, ಇನ್ನು ಸುಮಾರು ಕಟ್ತಾಯಿದೆ, ಸುಮಾರು ಹಾಗೆ ನಿಂತಿದ್ದಾವೆ, ಎಲ್ಲವೂ ಇದ್ದಾವೆ. ಏನು ಸರ್ಕಾರ ಒಂದೇ ಸಮಯ ಬಿಡ್ತಾಯಿಲ್ಲ. ಹಾಗಾಗಿ ನಿಮಗೆ ತಾಳ ಅಂತಾರೋ ಈಗಲೂ ಅರ್ಜಿ ಸಲ್ಲಿಸ್ಬೋದು. ಕೇಳ್ತಾ ಇದ್ದಾರೆ ಸರ್, ಅರ್ಜಿ ಡೇಟ್ ಯಾವತ್ತು ಕ್ಲೋಸ್ ಆಯಿತು ಅಂತಲೂ ಕೇಳಿದ್ರು. ಖಂಡಿತವಾಗಿ ಅರ್ಜಿ ಡೇಟು ಕ್ಲೋಸ್ ಆಗಿಲ್ಲ. ನೀವು ಅಪ್ಲಿಕೇಶನ್ ಹಾಕೋಂಥವ್ರು ನೀವು ಖಂಡಿತವಾಗಿ ಹಾಕ್ಬೋದು. ಮಿನಿಮಮ್ ಈಗ 1 BHK ಫ್ಲ್ಯಾಟ್ಗಾದರೆ ನೀವು ಮಿನಿಮಮ್ 5 ವರ್ಷ ಬೆಂಗಳೂರಲ್ಲಿ ವಾಸವಾಗಿರಬೇಕು. ಅದು ಆಧಾರ್ ಕಾರ್ಡ್ ಇರಬೇಕು, ಐಡೆಂಟಿ ಕಾರ್ಡು, ನಿಮ್ಮ BPL ರೇಷನ್ ಕಾರ್ಡು, ಹೊಸ ದೃಢೀಕರಣ, ಇವೆಲ್ಲ ಏನು ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು ಮತ್ತು ಬ್ಯಾಂಕ್ ಪಾಸ್ಬುಕ್ಕು. ಫ್ರೆಂಡ್, ಎಲ್ಲ ನಿಮ್ಮ ಡೀಟೇಲ್ಸ್ ಎಲ್ಲ ಬೆಂಗಳೂರು ಅಡ್ರೆಸ್ಸಲ್ಲೇ ಇರಬೇಕು ಅಂತಲೂ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕೇಳ್ತಾ ಇದ್ದಾರೆ ಸರ್, ನಮ್ಮ BPL ಕಾರ್ಡ್ ಇಲ್ಲದೇ ಐತೆ, ID ಕಾರ್ಡ್ ಇಲ್ಲದೇ ಐತೆ, ಬಟ್ ನಾವು ಆಧಾರ್ ಕಾರ್ಡು ಊರ ಕಡೆ ಇದೆ ಅಂತ ಕೇಳ್ತಾ ಇದ್ದೀರಾ. ಖಂಡಿತವಾಗಿ ಆಧಾರ್ ಕಾರ್ಡ್ ಚೇಂಜ್ ಮಾಡಿಸೋದೇನು ದೊಡ್ಡ ವಿಷಯ ಅಲ್ಲ. ನೀವು BPL ಕಾರ್ಡ್ ತಗೊಂಡೋಗಿ ಅಡ್ರೆಸ್ ಚೇಂಜ್ ಮಾಡ್ಬೋದು, ಅದರಲ್ಲಿ ಏನು ತೊಂದರೆ ಇಲ್ಲ. ID ಕಾರ್ಡು ಅಷ್ಟೇ. ಈಗೆಲ್ಲ ಆಪ್ಷನ್ ಆನ್ಲೈನಲ್ಲೇ ಬಂದಿದ್ದಾವೆ. ಆನ್ಲೈನಲ್ಲೇ ನೀವು ಬೆಂಗಳೂರಿನಲ್ಲಿ ನೀವು ಆಧಾರ್ ಕಾರ್ಡು ಚೇಂಜ್ ಮಾಡಿಸೋ ಅವಶ್ಯಕತೆ ಐತೆ. ID ಕಾರ್ಡು ಸಹ ನೀವು ನಮ್ಮ ಏನಾರು ಅಡ್ರೆಸ್ ಚೇಂಜಸ್ ಇದ್ದರೆ ಮಾಡಿಸ್ಬೋದು, ಏನು ತೊಂದರೆ ಇಲ್ಲ. ಯಾಕೆಂದರೆ ಸಾಕಷ್ಟು ಜನ ಹೇಳಿದ್ರು ನಮ್ಮ BPL ಕಾರ್ಡ್ ಬೆಂಗಳೂರು ಅಡ್ರೆಸ್ಸಲ್ಲಿ ಐತೆ, ಆಧಾರ್ ಕಾರ್ಡ್ ಇಲ್ಲ ಅಂತ. ಖಂಡಿತವಾಗಿ ಎಲ್ಲ ಅಡ್ರೆಸ್ ಎಲ್ಲ ಚೇಂಜ್ ಮಾಡಿಸ್ಕೋಬೋದು. ಇದೆಲ್ಲ ಆನ್ಲೈನಲ್ಲೇ ಇರೋದ್ರಿಂದ ಬೆಂಗಳೂರಿನಲ್ಲಿ ನೀವು ಚೇಂಜ್ ಮಾಡಿಸ್ಕೊಳ್ಳಿ. ನೀವು ಅರ್ಜಿ ಸಲ್ಲಿಸ್ಬೇಕು ಅಂದರೆ ನಿಮ್ಮ ನಿಜ ಇಲ್ಲಿ ಕೇಳ್ತಾಯಿದ್ರಿ.
ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟ್ ಆದಂತಹ ಲಿಂಕಲ್ಲಿ ನೀವು ಸಲ್ಲಿಸಬೇಕಾಗಿದೆ. ಇದು ರಾಜೀವ್ ಗಾಂಧಿ ವಸತಿ ನಿಗಮ ವೆಬ್ಸೈಟು, ಆಶ್ರಯ ಕರ್ನಾಟಕ ಗೌರ್ಮೆಂಟ್ ವೆಬ್ಸೈಟ್. ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಮತ್ತು ಇಲ್ಲಾಂದರೆ ಲಿಂಕು ನಿಮಗೆ ಸ್ಕ್ರೀನ್ ನಾನು ತೋರಿಸ್ತಾ ಇರ್ತೀನಿ, ಆ ಸ್ಕ್ರೀನ್ ಸಹ ನೀವು ನೋಡ್ಕೊಳ್ಳಿ. ನೀವು ಅರ್ಜಿ ಹಾಕ್ಕೊಂಡು 1 BHK ಫ್ಲ್ಯಾಟು ನೀವು ತಗೊಬೋದು. ಫ್ರೆಂಡ್, ಇನ್ನೊಂದು ವಿಷಯ ತಿಳಿಸ್ತೀನಿ. ಇಲ್ಲಿ ಅರ್ಜಿ ಹಾಕುವಾಗ ಸಾರ್ವಜನಿಕ ಮತ್ತು ಸ್ಥಳೀಯವಾರು ಅಂತ ಇರುತ್ತೆ. ಈ ಸ್ಥಳೀಯವಾರು ಅಂತ ಅಂದರೆ ನಿಮ್ಮ ಹತ್ತಿರ ಇರುವಂತಹ MLA ಹತ್ರ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಸ್ಥಳೀಯ ಅಲ್ಲೇ ಬೇಕು ಅಂದರೆ ನೀವು ತಗೊಬೋದು. ಇದು 1 ಲಕ್ಷ ವಸತಿ ಯೋಜನೆ ಅಂತ ನೀವು ಸ್ಕೀಮಲ್ಲಿ MLA ಆಫೀಸ್ ಹತ್ರ ಹೋಗಿ ನೀವು ಕೇಳ್ಕೊಂಡು ಅಲ್ಲೇ ಅರ್ಜಿ ಸಲ್ಲಿಸ್ಕೊಂಡು ನೀವು ಅಲ್ಲೇ ಹತ್ತಿರ ಸ್ಥಳೀಯವಾರು ಅಲ್ಲೇ ಏನಾರು ಇದ್ದರೆ ನೀವು ತಗೊಬೋದು. ಇಲ್ಲಿ 100% ಕೊಟ್ಟಿರ್ತೀವಿ. ಎಕ್ಸಾಂಪಲ್, ಒಂದು ಕಡೆ ಯಶವಂತಪುರದಲ್ಲಿ ಒಂದು 10,000 ಮನೆಗಳು ನಿರ್ಮಾಣ ಆಗ್ತಾಯಿದೆ. ಅದರಲ್ಲಿ 5,000 ಅಲ್ಲಿರೋ ಸ್ಥಳೀಯ MLA ಕೊಟ್ಟಿರ್ತಾರೆ. ಅಂದರೆ ಅಲ್ಲಿರೋ ಜನಗಳಿಗೆ ಕೊಡಲಿ ಅಂತ 5,000 MLA ಕಡೆ ಮನೆ ಹಂಚಿಗೆ ಕೊಟ್ಟಿರ್ತಾರೆ. ಇನ್ನು 5,000 ಮನೆಗಳು ನೇರವಾಗಿ ಸರ್ಕಾರ, ಅಂದರೆ ನೇರವಾಗಿ ನೀವು ಆನ್ಲೈನಲ್ಲಿ ಸಾರ್ವಜನಿಕದಲ್ಲಿ ಬುಕ್ ಮಾಡ್ಕೊಂಡು ನೇರವಾಗಿ ನೀವು ಫ್ಲ್ಯಾಟ್ ಎಲ್ಲಾದರೂ ನೀವು ತಗೊಬೋದು. ಬೆಂಗಳೂರಲ್ಲಿ ನೀವು ಎಲ್ಲ ಕಡೆ ಇದೆಯೋ ಅಲ್ಲೆಲ್ಲ ನೀವು ನಿಮಗೆ ಇಷ್ಟ ಆದ ಕಡೆ ನೀವು ತಗೊಬೋದು. ಸಾರ್ವಜನಿಕ ಕೋಟ ಮಾತ್ರ ಹಾಕಿದಾಗ ಸ್ಥಳೀಯವಾರು ನೀವು ಅರ್ಜಿ ಹಾಕಿದ್ರೆ MLA ಕಡೆನೇ ಹೋಗಬೇಕಾಗುತ್ತೆ. ಇದು 2 ಡಿಫ್ರೆನ್ಸಲ್ಲಿ ನೀವು ಇಟ್ಕೊಳ್ಳಿ. ನೀವು ಅದೇ ಜಾಗದಲ್ಲಿ ಬೇಕು ಅಂದರೆ ಅಲ್ಲಿರೋಂತಹ MLA ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಅರ್ಜಿ ಸಲ್ಲಿಸ್ಕೊಂಡು 50,000 ರೂಪಾಯಿ ಪೇ ಬಂದು ಕಟ್ಟಾದಮೇಲೆ ಅವರು ಫ್ಲ್ಯಾಟ್ ಎಲ್ಲಿ ಖಾಲಿದಲ್ಲಿ ಕೊಡ್ತಾರೆ. ಇಲ್ಲ ನೇರವಾಗಿ ನೀವು ಅರ್ಜಿ ಸಲ್ಲಿಸಿ IDFI ಬ್ಯಾಂಕಲ್ಲಿ ನಿಮ್ಗೆ 50,000 ರೂಪಾಯಿ ಅಮೌಂಟ್ ಕಟ್ಟಿದ್ರೆ ನಿಮಗೆ ಫ್ಲ್ಯಾಟ್ ಬುಕ್ ಮಾಡ್ಕೋಬೋದು. ಮೊದಲು ಅರ್ಜಿ ಓಕೆ ಆಗಬೇಕು. ನೀವೇನು ಡಾಕ್ಯುಮೆಂಟ್ಸ್ ಎಲ್ಲ ಸರಿಸಿರ್ತೀರೋ ಅವೆಲ್ಲ ನೀವು ಓಕೆ ಆದ ನಂತರ ನಿಮಗೆ ಫ್ಲ್ಯಾಟ್ ಸಿಗ್ತವೆ. ನಿಮ್ಮ ಅರ್ಜಿ ಓಕೆ ಆಗಿ ನಿಮ್ಮ ಮೊಬೈಲ್ ಮೆಸೇಜ್ ಬರಬೇಕು. ನೀವೇನು ಅಪ್ಲಿಕೇಶನ್ ನಂಬರ್ ಕೊಟ್ಟಿರ್ತೀರಲ್ಲ ಆ ನಂಬರಲ್ಲೇ ಕೊಟ್ಟಾಗ ನಂತರ ನಿಮ್ಮ ಮೆಸೇಜ್ ಬರುತ್ತೆ. ಒಂದು ಮಿನಿಮಮ್ 1.5 ತಿಂಗಳು 2 ತಿಂಗಳು ಆಗ್ಬೋದು. ಇತ್ತೀಚೆಗೆ ಯಾಕೆ ಹಂಚಿಕೆ ಪ್ರಾರಂಭವಾದ್ದರಿಂದ 1.5 ತಿಂಗಳು 2 ತಿಂಗಳೊಳಗೆ ನೀವು ಸೆಲೆಕ್ಟ್ ಆಗಿದ್ರೆ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಕಟ್ಟಿದರೆ ನಿಮಗೆ ಇಂಥ IDFI ಬ್ಯಾಂಕಲ್ಲಿ IDFI ಬ್ಯಾಂಕಲ್ಲಿ ನೀವು ಹೋಗಿ ನಿಮ್ಮ ಅಕೌಂಟ್ ನಂಬರ್ ಓಪನ್ ಆಗಿರುತ್ತೆ. ಆ ಅಕೌಂಟಿಗೆ ನೀವು 50,000 ರೂಪಾಯಿ ಕಟ್ಟಿ ನಿಮ್ಮ ಮನೆ ಸ್ವಂತ ಮಾಡ್ಕೊಳ್ಳಿ ಅಂತ ಬಂದಿರುತ್ತೆ ಆ ಮೆಸೇಜ್. ಅದ ನಂತರ ನೀವು ಫ್ಲ್ಯಾಟು 50,000 ಕಟ್ಟಾದಮೇಲೆ ಎಲ್ಲಿ ಖಾಲಿ ಇದ್ದಾವೆ, ಸಾರ್ವಜನಿಕರಾದರೆ ಎಲ್ಲಿ ಖಾಲಿ ಇದ್ದಾವೆ ನೋಡ್ಕೊಂಡು ನೀವು ತಗೊಬೋದು. ಆ MLA ಕಡೆ ಆದರೆ ನೀವು ಅವರೇ ಹೇಳ್ತಾರೆ ಇಂಥ ಖಾಲಿ ಇದೆ ನೀವು ಹೋಗಿ ಅಂತ, ಇಲ್ಲಾಂದರೆ ಇಲ್ಲ ಅಂತಾರೆ. ಫ್ರೆಂಡ್, ಇಷ್ಟು ನಿಮಗೆ ನಾನು ವಿಷಯ ತಿಳಿಸ್ತೀನಿ. ನೀವು ಅರ್ಜಿ ಹಾಕಂತ ನೀವು ಅರ್ಜಿ ಹಾಕೋಬೋದು. ಬ್ಯಾಂಕ್ ಲೋನು ಅವೈಲೇಬಲ್ ಇದೆಯಾ ಅಂತಾರೆ. ಖಂಡಿತವಾಗಿ ಬ್ಯಾಂಕ್ ಲೋನು ಸಹ ಇದೆ. ಆ ಬ್ಯಾಂಕ್ ಲೋನು ಇಲ್ಲಿ ಖಂಡಿತವಾಗಿ ಬ್ಯಾಂಕ್ ಲೋನ್ ಕೊಡ್ತಾರೆ. ಯಾಕಂದರೆ ಇಲ್ಲ ಅಂದರೆ ನಿಮ್ಮ ಹತ್ರ ಏನೋ ಸೇವಿಂಗ್ ಅಮೌಂಟ್ ಏನಾದ್ರು ಇಕ್ಕಿದರೆ, ನೀವು ಸೇವಿಂಗ್ ಅಮೌಂಟ್ ಇಕ್ಕಿದರೆ ನೀವು ಫುಲ್ ಪೇ ಮಾಡಿ ನೀವು ಸ್ವಾಧೀನ ಪತ್ರ ತಗೊಂಡು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು ಫ್ರೆಂಡ್ ಅಂತ ನಾನು ತಿಳಿಸ್ತೀನಿ. ಫ್ರೆಂಡ್, ಈಗ ಸುಮಾರು ಕಡೆ ಕೆಲಸ ನಡೀತಾ ಇದ್ದಾವೆ, ಸುಮಾರು ಕಡೆ ಹಂಚಿಕೆ ಆಗೋಂಥವಿದ್ದಾವೆ, ಇನ್ನು ಕೆಲವು ಕಡೆ ಕಟ್ಟವಿದ್ದಾವೆ, ಇನ್ನೂ ಕೆಲವು ಕಡೆ ಸ್ಟಾಪ್ ಆಗಿದ್ದಾವೆ. ಈ ಥರ ಎಲ್ಲ ಈ ಸ್ಕೀಮಲ್ಲಿ ಈ ಥರ ಆಗ್ತಾಯಿದೆ. ಎಲ್ಲ ಸ್ಕೀಮ್ಗಳು ನಾವು 2027 ಒಳಗೆ ನಾವು ಮುಗಿಸ್ಕೊಡ್ತೀವಿ ಅಂತಲೂ ಸಹ ತಿಳಿಸ್ತಾ ಇದ್ದಾರೆ. ಫ್ರೆಂಡ್, ಇಲ್ಲಿ ಇಷ್ಟು ಮಾತ್ರ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. 1 BHK ಫ್ಲ್ಯಾಟು ನಮ್ಮ ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಅನ್ವಯಿಸಿದೆ, ಬೇರೆಲ್ಲ ನಿವಾಯಿಸಲ್ಲ. ಫ್ರೆಂಡ್, ನೀವು ಏನಾರ ಅರ್ಜಿ ಹಾಕಂತಾರೋ ನೀವು ಅರ್ಜಿ ಸಲ್ಲಿಸ್ಬೋದು. ಮೊದಲೇ ನೋಡಿ, ನೀವು ಯಾವುದೇ ಒಂದು ಕೆಲಸ ಮಾಡುವಾಗ ಮೊದಲೇ ನಿಮಗೆ ನೋಡಿ ಫ್ಲ್ಯಾಟ್ಗಳು ನೋಡ್ಕೋಬೇಕು. ಇಲ್ಲಿ ನಾವು ಹೇಳ್ತೀವಿ ಅನ್ನೋಕ್ಕಿಂತ, ಸರ್ಕಾರ ಕೊಡ್ತೈತೆ ಅನ್ನೋಕ್ಕಿಂತ ನೀವು ಮೊದಲು ನೋಡ್ಕೊಂಡು ನಿಮ್ಮ ಚಾಯ್ಸ್ ಆದರೆ ಮಾತ್ರ ಇಲ್ಲಿ ತಗೊಳ್ಳಿ. ಇಲ್ಲಿ ಯಾರು ಜಾಹೀರಾತು ಮಾಡ್ತಾಯಿಲ್ಲ, ಯಾರು ಇದು ಮಾಡ್ತಾಯಿಲ್ಲ. ಏನಪ್ಪ ಅಂದರೆ ಜನಗಳಿಗೆ ಗೊತ್ತಾಗಲಿ. 4 ಜನ ಮನೆ ತಗೊಂಡ್ರು ನಮಗೂ ಒಂದು ಇವ್ರ ಕಡೆಯಿಂದ ಮನೆ ತಗೊಂಡೆ ಅಂತ ಹೆಸರು ಬರುತ್ತೆ, ನಮ್ಮದೊಂದು ಹೆಸರು ಬರುತ್ತೆ ಅಂತಲೇ ಇದು ಓಪನ್ ಮಾಡಿರೋದು ನಮ್ಮ ಚಾನಲ್. ನಿಜವಾಗ್ಲೂ ಯೂಟ್ಯೂಬ್ ನಾನು ಮಾಡಿರೋದೇ ಆ ಉದ್ದೇಶಕ್ಕೋಸ್ಕರನೇ, ಜನರಿಗೆ ಗೊತ್ತಿಲ್ಲದವ್ರಿಗೆ ಗೊತ್ತಾಗಲಿ ಅಂತಲೇ ಇದನ್ನು ಮಾಡಿರೋದು. ಫ್ರೆಂಡ್, ಇಷ್ಟು ನಿಮಗೆ ವಿಷಯ ತಿಳಿಸ್ತೀನಿ. ನೀವು ಅರ್ಜಿ ಸಲ್ಲಿಸುವಾಗಿ ನೇರವಾಗಿ ಅರ್ಜಿ ಸಲ್ಲಿಸ್ಕೊಳ್ಳಿ. ಇವ್ರ ಹತ್ರ ಹೋಗಿ ನೀವು ಹಣ ಕೊಡ್ತಾರೆ, ಮನೆ ಕೊಡ್ತೀವಿ ಅನ್ನೋಕ್ಕೆ ಅದು ಮಾಡೋಕ್ಕೆ ಹೋಗಿ ನೇರವಾಗಿ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಕೊಳ್ಳಿ. ಮೊಬೈಲಲ್ಲೇ ಸಲ್ಲಿಸಿ. ನೀವು ಸೆಲೆಕ್ಟ್ ಆದರೆ ನಿಮ್ಮ ಮೊಬೈಲ್ಗೆ ಬಂದ್ಬಿಡುತ್ತೆ. ಮತ್ತು ನೀವು ಎಲ್ಲಿ ಕೇಳಂಗೆ ಇಲ್ಲ. ಅವ್ರಿಗೆ ನಿಮ್ಗೆ ಇಷ್ಟಪಡೋ ಕಡೆ ನೋಡ್ಕೊಂಬಿಡಿ, IDFI ಬ್ಯಾಂಕಲ್ಲಿ ಅಮೌಂಟ್ ಕಟ್ಬಿಡಿ ಅಷ್ಟೇ. ಮಿಕ್ಕಿದ್ದು ನೀವು ಒಂದ್ಸರಿ ವಿಸಿಟ್ ಮಾಡಿ, RGSLಗೆ ಒಂದ್ಸರಿ ವಿಸಿಟ್ ಮಾಡಿ ಅಲ್ಲೆಲ್ಲ ಏನು ಎತ್ತಂತ ಅವರೇ ನಿಮಗೆ ಫೋನ್ ಕಾಂಟ್ಯಾಕ್ಟ್, ಬ್ಯಾಂಕ್ ನಂಬರ್ ಆಗಲಿ ಪ್ರತಿಯೊಂದು ಕಾಂಟ್ಯಾಕ್ಟ್ ಅವರೇ ಮಾಡ್ತಾಯಿಲ್ಲ. ನೀವೇ ಹೋಗಿ ವಿಚಾರಿಸ್ಕೋಬೋದು. ರಾಜೀವ್ ಗಾಂಧಿ ವಸತಿ ನಿಗಮ ಮೆಜೆಸ್ಟಿಕ್ ಹತ್ರ ನೀವೇ ಹೋಗಿ ಎಲ್ಲ ಮಾತಾಡ್ಕೋಬೋದು.
ಅಂತ ತಿಳಿಸ್ತೀನಿ ಫ್ರೆಂಡ್. ಇಷ್ಟು ನಿಮಗೆ ಕ್ಲಿಯರಾಗಿ ತಿಳಿಸಿದ್ರಿ ಅಂತೇಳಿ. ಡಾಕ್ಯುಮೆಂಟ್ಸ್ ಮಾತ್ರ ಬೆಂಗಳೂರಲ್ಲೆಲ್ಲ ಮಾಡಿಸ್ಕೊಳ್ಳಿ. ಬೆಂಗಳೂರು ನಿವಾಸಿಗಳಿಗೆ ಅಂತಲೇ ಇದು ಮಾಡಿರೋ ಸ್ಕೀಮು, ಬೇರೆ ಏನಲ್ಲ. ಬೆಂಗಳೂರಲ್ಲಿ ಎಷ್ಟು ವಾಸ ಇಲ್ದರೆ ಮನೆ ಇಲ್ದ ಅಂಥವ್ರಿಗೆ ಮನೆ ಕೊಡೋಕ್ಕೋಸ್ಕರ ಇದು ಸರ್ಕಾರ ಹಿಂದೆ ಸಿದ್ದರಾಮಯ್ಯ ಸರ್ಕಾರನೇ ಮಾಡಿತ್ತು. 2016ರಿಂದಲೇ ಶುರು ಮಾಡಿತ್ತು. ಮತ್ತು ಈಗ ಅವ್ರ ಸರ್ಕಾರದಿಂದ ಹಂಚಿಕೆ ಆಯ್ತಾಯಿದೆ. ಪೂರ್ಣನ ಅವ್ರ ಕಣ್ಣಿಂದನೇ ಆಯ್ತಾಯಿದೆ ಅಂತಲೇ ಹೇಳ್ಬೋದು ಫ್ರೆಂಡ್. ಈಗ ಸದ್ಯಕ್ಕೆ ನಿಮಗೆ 1 BH ಫ್ಲ್ಯಾಟ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಇನ್ನೊಂದು ವಿಷಯ ನಿಮಗೆ ಕ್ಲಿಯರಾಗಿ ತಿಳಿಸ್ಬೇಕು. 1 BH ಫ್ಲ್ಯಾಟು ತಗೊಳ್ಳೋಂಥವ್ರು ಆಸಕ್ತಿ ಏನಿದ್ರೆ ಮೊದಲು ವಿಸಿಟ್ ಮಾಡಿ. ವಿಸಿಟ್ ಮಾಡಿ ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ. ಇಲ್ಲಾಂದರೆ ಅದು ಸರಿಯಿಲ್ಲ ಇದು ಸರಿಯಿಲ್ಲ ಅಂತ ನೋಡ್ಕೊಬೇಡಿ. ನಿಮಗೆ ಮನಸ್ಸು ತೃಪ್ತಿ ಆಗಬೇಕು. ನಿಮಗೆ ಬೆಂಗಳೂರಿನಲ್ಲಿ ಒಂದು ಸೂರು ಬೇಕು ಅಂದರೆ ನೋಡಿ ನಿಮ್ಮ ಇಷ್ಟ ಇದ್ದರೆ ತಗೊಳ್ಳಿ ಅಂತಲೇ ಹೇಳ್ಬೋದು ಫ್ರೆಂಡ್. ಇಲ್ಲಿ ಮತ್ತೆ ನೀವು ಬುಕ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡೋಕ್ಕೆ ಹೋಗ್ಬೇಡಿ. ಸುಮ್ಮನೆ ನಿಮ್ಮ ದುಡ್ಡು ನೀವೇ ಕಳ್ಕೊತಾ ಇದ್ದರೆ ಸರ್ಕಾರ ಅದು ಕಟ್ ಮಾಡಿಕೊಡ್ತೀವಿ ಅಂತ ತಿಳಿಸ್ತಾ ಇರುತ್ತೆ. ಹಾಗಾಗಿ ನೀವು ಒಂದೇ ಸರಿ ನೇರವಾಗಿ ಈಗ ಹೊಸ್ದಾಗಿ ಅರ್ಜಿ ಹಾಕೋಂಥವ್ರು ನೀವು ಫ್ಲ್ಯಾಟ್ನ ಇದು ಮಾಡಿ. ಅಮೌಂಟು ನಿಮಗೆ ಈಗ ಸದ್ಯಕ್ಕೆ ಹೊಸ ರೇಟ್ ದರ ನಿಮಗೆ 13,20,000 ಇದೆ ಅಂತ ಹೇಳ್ಬೋದು. ಇನ್ನು ಸಬ್ಸಿಡಿ ಹೊರತುಪಡಿಸಿ ಎಲ್ಲ ನಿಮಗೆ 10 ಲಕ್ಷ ರೂಪಾಯಿ ಜನರಲ್ ಕ್ಯಾಟಗಿರಿ ಬರುತ್ತೆ. 9 ಲಕ್ಷ ಚಿಲ್ಲರೆ SC ST ಆಗಿ ಬರುತ್ತೆ ಅಂತ ನಾನು ತಿಳಿಸ್ತೀನಿ. ಫ್ಲ್ಯಾಟು ಸ್ಕ್ವೇರ್ ಫೀಟಲ್ಲಿ ನೀವು ಕೇಳೋದಾದರೆ ಇದು ಫ್ಲ್ಯಾಟು ಸ್ಕ್ವೇರ್ ಫೀಟ್ ಒಂದು 300 ಒಳಗಡೆ ಬರುತ್ತೆ. ಜಾಸ್ತಿ ಏನು ಬರೋದು 280 290 ಅಂದರೆ ಕಾಂಪೌಂಡಲ್ಲಿ ಸ್ವಲ್ಪ ಸೇರ್ಕೊಂಡು 300 ಒಳಗಡೆ ಅಷ್ಟು 300 ಬರೋ ಒಳಗಡೆ ಇದು ಬರುತ್ತೆ ಸ್ಕ್ವೇರ್ ಫೀಟ್ ಲೆಕ್ಕಾಚಾರ. ನೀವು ಒಂದೊಂದು ಕಡೆ ನೀವು ಫ್ಲ್ಯಾಟ್ಗಳು ನೋಡೋಕ್ಕೆ ಹೋದಾಗ ಅಲ್ಲಿ ಸ್ಕ್ವೇರ್ ಫೀಟು ಅಡುಗೆ ಮನೆ ಎಷ್ಟಿದೆ, ಹಾಲ್ ಎಷ್ಟಿದೆ, ಕಿಚನ್ ರೂಮ್ ಎಷ್ಟಿದೆ ಅಂತ ಅಲ್ಲಿ ಬೋರ್ಡಲ್ಲಿ ಬರೆದಿರ್ತಾರೆ. ನಾನು ಸರಿ ನಿಮಗೆ ವಿಡಿಯೋ ತೋರಿಸಿದ್ದು ಅಲ್ಲೂ ನೋಡ್ಕೊಬೋದು. ಈ ಚಿಕ್ಕಬಳ್ಳಾಪುರ ಆಗಿರ್ಬೋದು, ಬಿದ್ರಳ್ಳಿ ಆಗಿರ್ಬೋದು, ನೆಲಗುಳಿಲಿ ಅಲ್ಲೆಲ್ಲ ಡೆಮೋ ನೋಡೋಕ್ಕೆ ಹೋದಾಗ ಅಲ್ಲೆಲ್ಲ ಸಾಧೇನಹಳ್ಳಿ ಇವೆಲ್ಲ ಕಡೆ ಅಲ್ಲಿ ಒಂದೊಂದು ಕಡೆ ಬರ್ದಿದ್ದು. ಇನ್ನು ಕೆಲವು ಕಡೆ ಬರ್ದಿಲ್ಲ. ಈ ಒಂದು 5-6 ಕಡೆ ಮಾತ್ರ ಸ್ಕ್ವೇರ್ ಫೀಟಲ್ಲಿ ಹಾಲ್ ಎಷ್ಟು ಬರುತ್ತೆ, ಕಿಚನ್ ಎಷ್ಟು ಬರುತ್ತೆ ಎಲ್ಲ ಫುಲ್ಲು ಇಲ್ಲಿ ಬರ್ತಿದೆ ಫ್ರೆಂಡ್. ಇಷ್ಟು ಮಾತ್ರ ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಬ್ಯಾಂಕಲ್ಲೂ ನೀವು ಲೋನ್ ತಗೊಂಡ ಸರ್ಕಾರದಿಂದನೂ ಸಬ್ಸಿಡಿ ಸಹಾಯಧನ ಸಿಗುತ್ತೆ. ಮಿನಿಮಮ್ 3% ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. 3 ರಿಂದ